ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ಇನ್ಸ್ಟೆಂಟ್ ಪೌಡರ್ನ ಬಳಸ್ತೇನೆ ಮನೆಯಲ್ಲೇ ಬಾದಾಮಿ ಹಾಲನ್ನು ಮಾಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ರಂಗೋಲಿ ಡಿಸೈನ್ನ ನೋಡ್ಕೊಂಡು ಬನ್ನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಾದಾಮಿ ಹಾಲನ್ನು ಮಾಡೋದಕ್ಕೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡೋದಕ್ಕಿಂತ ಮುಂಚೆನೇ ಬಾದಾಮಿ ಹಾಲನ್ನು ಮಾಡಿಟ್ಕೊಂಡ್ರೆ ಕೂಲಾಗಿರುತ್ತೆ. ಅದಾದಮೇಲೆ ಫ್ರಿಜ್ನಲ್ಲಿ ಇಟ್ಟು ಕೋಲ್ಡ್ ಬಾದಾಮ್ ಮಿಲ್ಕ್ ಥರ ಕುಡಿಬೋದು ಅಂತ ಅಂದ್ಕೊಂಡು ಬೆಳಗ್ಗೆನೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದಕ್ಕೆ ಅಂತ ನೆನ್ನೆ ರಾತ್ರಿನೇ ಬಾದಾಮಿನೆಲ್ಲ ನೆನೆಸಿಟ್ಕೊಂಡಿದ್ದೆ. ಸಿಪ್ಪೆನೆಲ್ಲ ತೆಗೆದು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಿಮಗೆ ನೆನೆಸಿಟ್ಕೊಳ್ಳೋದು ಮರ್ತೋಯ್ತು ಅಂತಂದರೆ ಒಂದು 10 ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆನ ಈಸಿಯಾಗಿಯೇ ತೆಗಿಬೋದು. ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಬಾದಾಮಿಗೆ ಸ್ವಲ್ಪ ಹಾಲನ್ನು ಹಾಕಿ ಇದನ್ನು ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಿಮಗೇನಾದ್ರೂ ಮಧ್ಯದಲ್ಲಿ ಒಂದೊಂದು ಬಾದಾಮ್ ಸಿಗಬೇಕು ತಿನ್ನೋದಕ್ಕೆ ಅಂದರೆ ಇದನ್ನು ಸ್ವಲ್ಪ ತರಿಯಾಗಿಯೇ ರುಬ್ಕೋಬೋದು. ಆದರೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿನ ಕೊನೆಯಲ್ಲಿ ಹಾಕ್ಕೋಬೋದು. ಆದಷ್ಟು ಸ್ಮೂತಾಗಿಯೇ ರುಬ್ಕೊಳ್ಳಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ ನಂತರ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಹಾಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಕೇಸರಿನ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಕೇಸರಿನ ಹಾಕ್ಕೊಳ್ಳೋದ್ರಿಂದ ಬಾದಾಮಿ ಹಾಲಿಗೆ ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ಅಂತ ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಕೇಸರಿ ದಳಗಳನ್ನ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಇದ್ದರೆ ಸಾಕು, ಟೇಸ್ಟ್ ಕೂಡ ಬರಬೇಕು ಕೇಸರಿದು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡಿದ ನಂತರ ರುಬ್ಬಿ ಇಟ್ಕೊಂಡಿರುವಂತಹ ಬಾದಾಮಿ ಮತ್ತು ಹಾಲು ಪೇಸ್ಟ್ ಇತ್ತಲ್ವ ಅದನ್ನು ಇದರೊಳಗಡೆ ಸೇರಿಸಿ 1 ಗಂಟೆ ಇಲ್ದಂಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ನಂತರ ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಸಕ್ಕರೆನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೋಬೇಕು. ಮೇಯ್ನ್ ಇದಕ್ಕೆ ಏಲಕ್ಕಿ ಫ್ಲೇವರ್, ಫ್ರೇಗ್ರೆನ್ಸ್ ಎರಡೂ ಇದ್ದರೆ ಚೆನ್ನಾಗಿರುತ್ತೆ. ಆದಷ್ಟು ಜಾಸ್ತಿನೇ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಬಾದಾಮಿ ಹಾಲು. ಇಷ್ಟನ್ನೆಲ್ಲ ಹಾಕಿದ ಮೇಲೆ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಕಂಪ್ಲೀಟಾಗಿ ಬಾದಾಮ್ ಮಿಲ್ಕ್ ರೆಡಿಯಾಗಿರುತ್ತೆ.
ಇದನ್ನು ಬಿಸಿ ಬಿಸಿಯಾಗೂ ಕೂಡ ತೊಗೋಬೋದು. ಇಲ್ಲಾಂತಂದರೆ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಕಂಪ್ಲೀಟಾಗಿ ಕೋಲ್ಡ್ ಆದಮೇಲೂ ಕೂಡ ತೊಗೋಬೋದು. ತುಂಬ ರುಚಿಯಾಗಿರುತ್ತೆ ಎರಡೂ ಕೂಡ. ಒಮ್ಮೆ ಟ್ರೈ ಮಾಡಿ. ಇವಾಗ ಈ ಥರ ಚೆನ್ನಾಗಿ ಕುದಿಸ್ಕೊಂಡಿದ್ದ ನಂತರ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಮಧ್ಯದಲ್ಲಿ ಒಂದೊಂದು ಬಾದಾಮ್ ಪೀಸಸ್ ಸಿಗಬೇಕು ಅಂತಂದರೆ ಈ ಥರ ಸರ್ವ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಬಾದಾಮಿನ ಸಣ್ಣದಾಗಿ ಕ್ರಷ್ ಮಾಡಿಕೊಂಡು ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಸೇರಿಸಿ ಇದ್ರ ಮೇಲೆ ಸ್ವಲ್ಪ ಕೇಸರಿ ದಳಗಳನ್ನ ಹಾಕಿ ಸರ್ವ್ ಮಾಡಿದ್ರೆ ಹಾಟ್ ಬಾದಾಮ್ ಮಿಲ್ಕ್ ರೆಡಿಯಾಗಿರುತ್ತೆ. ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ಎಷ್ಟು ಚೆನ್ನಾಗಿರೋದು ಗೊತ್ತಾ. ಯಾವುದೇ ಥರ ಇನ್ಸ್ಟೆಂಟ್ ಪೌಡರ್ನ ಬಳಸ್ತೇನೆ ಮಾಡಿರುವಂಥದ್ದು, ತುಂಬ ನ್ಯಾಚುರಲ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಟ್ ಬಾದಾಮ್ ಮಿಲ್ಕ್ನ ಸರ್ವ್ ಮಾಡಿದ ನಂತರ ಇನ್ನೊಂದು ಸ್ವಲ್ಪ ಬಾದಾಮಿ ಹಾಲು ಮಿಕ್ಕೊಂಡಿತ್ತು ಅಂತ ಇದನ್ನು ಇನ್ನೊಂದು ಮಡಿಕೆಗೆ ಹಾಕಿ ಕಂಪ್ಲೀಟಾಗಿ ಕೂಲಾಗಿತ್ತು ಅದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಮಧ್ಯಾಹ್ನ ಅಷ್ಟರಲ್ಲಿ ಸ್ವಲ್ಪ ಚಿಲ್ಡಾಗಿರುತ್ತೆ. ಅದಾದ ನಂತರ ನಾವು ಕುಡಿಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ. ಕೆಲವ್ರಿಗೆ ಹಾಟ್ ಬಾದಾಮ್ ಮಿಲ್ಕ್ ಇಷ್ಟ ಇಲ್ಲ ಅಂದರೆ ಈ ಥರ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಕುಡಿಬೋದು. ನಂತರ ಬೆಳಗಿನ ತಿಂಡಿಗೆ ಅಂತ ಪೊಂಗಲ್ನ ಮಾಡಿದ್ದೆ. ಇದ್ರ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಸೊ ಹಾಗಾಗಿ ಶೇರ್ ಮಾಡ್ತಾ ಇಲ್ಲ. ಆಲ್ರೆಡಿ ಎಲ್ಲರದು ಕೂಡ ಬ್ರೇಕ್ಫಾಸ್ಟ್ ಮುಗ್ದಿತ್ತು, ನಾನಿನ್ನೂ ಮಾಡಿರಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ, ಹಾಗೆ ಸ್ವಲ್ಪ ಚಿಪ್ಸ್ ಕೂಡ ಇತ್ತು, ಅದನ್ನು ಕೂಡ ಸರ್ವ್ ಮಾಡಿಕೊಂಡು ತಿಂಡಿನೂ ಕೂಡ ತಿಂದಾಯಿತು. ಇನ್ನೂ ನನ್ನ ಡೈಲಿ ರುಟೀನ್ ಇದ್ದೇ ಇರುತ್ತೆ. ಎಡಿಟಿಂಗ್ ಕೆಲಸ ಆಗಿರ್ಬೋದು, ವಾಯ್ಸ್ ಓವರ್ ಕೆಲಸಗಳಾಗಿರ್ಬೋದು, ಹಾಗೆಯೇ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಗೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಅಷ್ಟರಲ್ಲಿ ಊಟದ ಟೈಮ್ ಕೂಡ ಆಗಿತ್ತು. ನೆನ್ನೆ ಮಾಡಿದಂತಹ ಅಲಸಂದೆ ಕಾಳು ಸಾಂಬಾರಿತ್ತು, ಅದಕ್ಕೇ ಬಿಸಿ ಬಿಸಿಯಾಗಿ ರೈಸ್ ಮಾಡ್ಕೊಂಡಿದ್ದೆ. ಇವತ್ತಿನ ಸಾಂಬಾರನ್ನ ಇವತ್ತೇ ತಿನ್ನೋದಕ್ಕಿಂತ ನಾಳೆ ತಿಂದರೆ ಅದ್ರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಜಾಸ್ತಿ ಗಾಳಿನೂ ಕೂಡ, ತುಂಬ ಜಾಸ್ತಿ ಗಾಳಿ ಬೀಸ್ತಾ ಇದೆ. ಆ್ಯಕ್ಚುಲಿ ಡೋರ್ ಹತ್ರ ಅಷ್ಟೊಂದು ನೀರು ಬರಲ್ಲ. ಇನ್ ಕೇಸ್ ಈ ಕಡೆ ಎರಚಿದ್ರೆ ನೀರು ಬಂದ್ಬಿಡುತ್ತೆ ಕೆಲವೊಂದು ಸಾರಿ. ಇಲ್ಲಿ ನೋಡಿ, ಇಲ್ಲಿ ತನಕ ಬರುತ್ತೆ. ಅದಕ್ಕೆ ಡೋರ್ ತೆಗೆದೇ ಇರಲಿ, ಈ ಥರದ್ದೊಂದು ವೇಸ್ಟ್ ಬಟ್ಟೆನ ಹಾಕ್ಬಿಡ್ತೀನಿ. ಇನ್ ಕೇಸ್ ಹರ್ಕೊಂಡು ಬಂದ್ರೂ ಬರೋದು ಬೇಡ ಅಂತ. ತುಂಬ ಗ್ಯಾಪ್ ಇದೆ, ಒಂದು ಸರಿನೂ ಒಳಗಡೆ ಬಂದಿಲ್ಲ. ಆದರೆ ಎರಚಿದಾಗ ಸ್ವಲ್ಪ ಇಲ್ಲಿ ತನಕ ಬಂದ್ಬಿಡುತ್ತೆ ಕೆಲವೊಂದು ಸರಿ. ಅದಕ್ಕೆ ಇಲ್ಲಿ ತನಕ ಬಟ್ಟೆನ ಹಾಕ್ಬಿಡ್ತೀನಿ. ಓ ಮೈ ಗಾಡ್, ಎಷ್ಟು ಜೋರು ಗಾಳಿ, ಅಯ್ಯಪ್ಪ. ಸರಿ ಎರ್ಚ್ತಾ ಇದೆ ಮಾತ್ರ. ಕರೆಕ್ಟಾಗಿ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ನಲ್ಲಿ ನೀರು ಪೈಪಲ್ಲಿ ಹಾಕ್ಕೊಂಡು ಬಿಟ್ಟಂಗೆ ಎಲ್ಲಿ ನೋಡಿ ಎಲ್ಲೇನೂ ಕಾಣಿಸ್ತಾ ಇಲ್ಲ. ಓ ಸರಿಗೆ ಮಳೆ ಬಂತು. ಯಾರಾದರೂ ಸಿಗಾಕೊಂಡ್ರೆ ಮಾತ್ರ ಅವ್ರಿಗೆ ಗ್ಯಾರಂಟಿ ಬಜ್ಜಿ ಮಾತ್ರ. ಡೋರ್ ಹಾಕಿ ಬಿಡ್ತೀನಿ. ಹಾಕಿದ್ಮೇಲೂ ಕೂಡ ಈ ಥರ ಬಟ್ಟೆ ಹಾಕ್ಬಿಡ್ತೀನಿ. ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಇದಕ್ಕಿದ್ದ ಹಾಗೆ ಟೈಮ್ 5:15 ಆಗಿರಬೇಕು. ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ. ನಿಮಗೆ ಒಂದು ಸ್ಯಾರಿ ಡಿಸೈನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಶಿಪ್ ಡೇಗೆ ಅಂತ ನಮ್ಮ ಅತ್ತಿಗೆಗೆ ಅವ್ರ ಫ್ರೆಂಡ್ ಗಿಫ್ಟ್ ಮಾಡಿದ್ದಿದ್ದು ಇದು. ಆ ಸ್ಯಾರಿನ ಅವತ್ತಿಂದ ಇಲ್ಲೇ ಇಟ್ಟಿದ್ರು. ಅಳತೆ ಬ್ಲೌಸ್ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ ಸ್ಟಿಚ್ ಮಾಡಿರಲಿಲ್ಲ. ಮೊನ್ನೆ ಬಂದಾಗ ಅಳತೆ ಬ್ಲೌಸ್ನ ತೊಗೊಂಡು ಬಂದಿದ್ರು. ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಇದಕ್ಕೆ ಫಾಲ್ ಮತ್ತು ಲೈನಿಂಗ್ ಪೀಸ್ನೆಲ್ಲ ತೊಗೊಂಡು ಬರೋಣ ಅಂತ ಹೊರಟೆ. ಅಷ್ಟರಲ್ಲಿ ಜೋರು ಮಳೆ ಬರ್ತಾಯಿತ್ತು. ಅದಕ್ಕೆ ಇನ್ನೇನು ಮಾಡೋದು, ಈ ಸ್ಯಾರಿ ಡಿಸೈನ್ ಆದ್ರೂ ಶೇರ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ನೋಡ್ತಿದ್ದೀರಲ್ವಾ, ಗೋಲ್ಡ್ ಕಲರ್ ಮತ್ತು ಸ್ವಲ್ಪ ಮರೂನ್ ಕಲರ್, ರೆಡ್ ಕಲರ್ ಮಿಕ್ಸ್, ಈ ಬ್ಲಡ್ ರೆಡ್ ಕಲರ್ ಬರುತ್ತಲ್ವ, ಆ ಥರ ಕಲರ್ ಇದು.
ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ. ಈ ಪಲ್ಲು ನೋಡ್ತಾ ಇರ್ಬೋದು, ಈ ಹಳೆ ರೇಷ್ಮೆ ಸೀರೆ ಇರುತ್ತಲ್ವ ಆ ಥರ ಇದೆ. ಬಟ್ ಇದನ್ನು ಡಿಸೈನ್ ಮಾಡಿರೋದೇ ಹೀಗೆ ಕ್ರಸ್ಟ್ ಮೆಟೀರಿಯಲ್ ಬರುತ್ತಲ್ವ ಆ ಥರ ಇದೇ ಥರನೇ ಡಿಸೈನ್ ಮಾಡಿರೋದು ಇದು. ನಾನು ಸ್ಟಾರ್ಟಿಂಗ್ ನೋಡಿದಾಗ ಅಯ್ಯೋ ನೀಟಾಗಿ ಅಯನ್ ಮಾಡಿಲ್ಲ ಅವರು, ಹಾಗೆ ಕೊಟ್ಬಿಟ್ಟಿದ್ದಾರೆ ಅಂಗಡಿಯವರು ಅಂತ ಅನ್ಕೋತಾ ಇದೆ. ಬಟ್ ಕಂಪ್ಲೀಟಾಗಿ ಸ್ಯಾರಿ ಪೂರ್ತಿ ನಾನು ಡಿಸೈನ್ನ ನೋಡಿದಾಗ ಈ ಮಟೀರಿಯಲ್ಲೇ ಹೀಗೆ ಬಂದಿರೋದು ಅಂತ ಅನ್ನಿಸ್ತು. ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ. ಕಂಪ್ಲೀಟಾಗಿ ಇದೇ ಥರನೇ ಬರುತ್ತೆ. ಇದು ಬ್ಲೌಸ್ ಪೀಸ್, ಈ ಥರ ಸ್ಟ್ರೇಟ್ ಲೈನಲ್ಲಿ ಬಂದಿರುವಂತಹ ಬ್ಲೌಸ್ ಪೀಸ್ ಇದು. ಸ್ಯಾರಿ ಪೂರ್ತಿ ಎಲ್ಲೂ ಕೂಡ ಕ್ರಶ್ಡ್ ಇಲ್ಲ, ಅಂದರೆ ರೆಡ್ ಕಲರ್ ಇದೆ ಅಲ್ವಾ, ಆ ಮಟೀರಿಯಲಲ್ಲಿ ಎಲ್ಲೂ ಕೂಡ ಕ್ರಶ್ಡ್ ಆಗಿಲ್ಲ. ಆದರೆ ಈ ಥರ ಬಾರ್ಡರ್ಸ್ ಎಲ್ಲ ಇದೆ ಅಲ್ವಾ, ಇಲ್ಲೆಲ್ಲ ಈ ಥರ ಚಿಕ್ಕದಾಗಿ ಕ್ರಶ್ ಮಾಡಿರೋ ಥರ ಕಾಣಿಸುತ್ತೆ ನೋಡಿ. ಈ ಥರ ಬಾರ್ಡರ್ ಇದನ್ನು ಸ್ಲೀವ್ಗೆ ಅಥವಾ ಬ್ಯಾಕ್ಗೆಲ್ಲ ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಮಟೀರಿಯಲಲ್ಲಿ ಈ ಥರ ಕ್ರಶ್ಡ್ ಆಗಿರುವಂಥದ್ದು. ಇನ್ನು ಸ್ಯಾರಿ ಪೂರ್ತಿ ನೀವು ನೋಡ್ತಿದ್ದೀರಾ ಅಲ್ವಾ, ಇನ್ನು ಬಾರ್ಡರ್ ಎರಡೂ ಸೈಡು ಬಾರ್ಡರ್ ಇದೆ ಅಲ್ವಾ, ಅಲ್ಲೂ ಕೂಡ ಯಾವುದೇ ಥರ ನೆರಿಗೆ ಥರ ಏನೂ ಬಂದಿಲ್ಲ, ಅಂದರೆ ಕ್ರಶ್ ಮಾಡಿರೋ ಥರ ಏನೂ ಇಲ್ಲ. ಇನ್ನು ರೆಡ್ ಕಲರ್ ಇದೆ ಅಲ್ವಾ, ಅಲ್ಲೂ ಕೂಡ ಎಲ್ಲೂ ಇಲ್ಲ. ಇನ್ನು ಮಧ್ಯದಲ್ಲಿ ಒಂದು ದೊಡ್ಡ ಬುಟ್ಟಾಸ್ ಬಂದಿದೆ ಅಲ್ವಾ, ಅಲ್ಲೆಲ್ಲ ಸ್ವಲ್ಪ ಕ್ರಶ್ಡ್ ಆಗಿದೆ, ತೋರಿಸ್ತೀನಿ ನಿಮಗೆ. ಹಾಗೆ ಕೆಳಗಡೆ ಬಾರ್ಡರ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿ ಬಾರ್ಡರ್ ಬಂದಿದೆ. ಇನ್ನು ಮೇಲ್ಗಡೆ ಬಾರ್ಡರ್ ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಇರುವಂಥದ್ದು. ಇನ್ನು ಸ್ಯಾರಿ ಬಾಡಿ ತುಂಬ ಇದೇ ಥರನೇ ಇದೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆ ಥರ ಏನೂ ಇಲ್ಲ. ಒಂದೇ ಡಿಸೈನ್ನ ಇವರು ಡಿಸೈನ್ ಮಾಡಿರುವಂಥದ್ದು. ಇದನ್ನು ನಾನು ಹತ್ತಿರದಿಂದ ತೋರಿಸ್ತೀನಿ ಅಂದೆ ಅಲ್ವಾ, ನೋಡಿ ಈ ಥರ ಕಾಣಿಸುತ್ತೆ. ಬಾರ್ಡರ್ ಪೂರ್ತಿ ಈ ಥರ ಇದೆ, ತುಂಬ ಕಂಫರ್ಟಬಲ್ ಆಗಿದೆ, ತುಂಬ ಹೆವಿಯಾಗಿದೆ ಕೂಡ ಈ ಸ್ಯಾರಿ, ಸ್ವಲ್ಪ ತೂಕ ಅನಿಸುತ್ತೆ. ಹಾಗೆಯೇ ಈಸಿಯಾಗಿ ನಾವು ಉಟ್ಕೋಬೋದು. ಸ್ವಲ್ಪನೂ ಕೂಡ ಈ ಬದುರಿಸ್ಕೊಂಡಂಗೆ ಆಗೋದು, ಇಲ್ಲಾಂತಂದರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗೋದು, ಸ್ವಲ್ಪ ದಪ್ಪ ಕಾಣಿಸೋದು ಆ ಥರ ಏನಿಲ್ಲ. ನಾವು ಹೇಗೆ ಉಟ್ಕೊಂಡ್ರೂ ಕೂಡ ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇದು. ಸ್ಯಾರಿ ಫ್ಯಾಬ್ರಿಕ್ ನೋಡ್ತಿದ್ರೇ ಗೊತ್ತಾಗಿರುತ್ತೆ ನೋಡಿ. ಬಾರ್ಡರ್ ಈ ಥರ ಇದೆ, ಫುಲ್ ಗೋಲ್ಡ್, ಅಂದರೆ ಈ ಗೋಲ್ಡ್ ಮತ್ತು ಈ ಕಾಪರ್ ಮಿಕ್ಸ್ ಬರುತ್ತಲ್ವ ಆ ಥರ ಇದು. ಈ ಕಡೆ ಗೋಲ್ಡ್ಗೆ ಗೋಲ್ಡು ಅಲ್ಲ, ಕಾಪರ್ಗೆ ಕಾಪರು ಅಲ್ಲ, ಎರಡು ಮಿಕ್ಸ್ಡ್ ಬಂದಿರುತ್ತಲ್ಲ ಆ ಥರದ್ರಲ್ಲಿ ಈ ಥರ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡಿದ್ದಾರೆ ನೋಡಿ ಯಾವ ಥರ ಕ್ರಶ್ಡ್ ಇದೆ ಅಂತ. ಇನ್ನು ಸ್ಯಾರಿ ಪೂರ್ತಿ ಮಧ್ಯದಲ್ಲಿ ಒಂದು ದೊಡ್ಡ ಬುಟಾಸ್ ಬಂದಿದೆ ಅಲ್ವಾ, ಒಂಥರ ಫ್ಲವರ್ ಥರ ಒಂದು ಪಾಟ್ ಥರ ಬಂದಿದೆ ಅಲ್ವಾ, ಇದು ಕೂಡ ಕ್ರಶ್ಡೇ, ನೀವು ನೋಡ್ತಿದ್ದೀರಾ ಅಲ್ವಾ. ಇನ್ನು ಸ್ಮಾಲ್ ಬುಟಾಸ್ ಇದೆ, ಅದರಲ್ಲಿ ಯಾವುದೇ ಥರ ನೆರಿಗೆ ಏನೂ ಬಂದಿಲ್ಲ. ಈ ಥರ ದೊಡ್ಡ ಬುಟಾಸಲ್ಲಿ ಈ ಥರ ಕ್ರಶ್ಡ್ ಆಗಿ ಈ ಥರ ಡಿಸೈನ್ ಮಾಡಿದ್ದಾರೆ. ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಇದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಆ ಥರ ಏನೂ ಇಲ್ಲ, ಸೇಮ್ ಸ್ಯಾರಿ ಸೆಲ್ಫ್ ಕಲರ್ ಏನಿದೆ ಈ ರೆಡ್ ಮತ್ತು ಸ್ವಲ್ಪ ಗೋಲ್ಡಿಶ್ ಕಲರ್ ಅದರಲ್ಲೇ ಬ್ಲೌಸ್ನು ಕೂಡ ಡಿಸೈನ್ ಮಾಡಿದ್ದಾರೆ. ಮೋಸ್ಟ್ಲಿ ಅದೇ ಚೆನ್ನಾಗಿ ಕಾಣಿಸ್ಬೋದು. ನಾನು ಕಾಂಟ್ರಾಸ್ಟ್ ಕಲರ್ ಕೊಡಬೇಕಿತ್ತು ಅನ್ನಿಸ್ತಾ ಇತ್ತು. ಓಪನ್ ಮಾಡಿ ನೋಡಿದಾಗ ಅದೇ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಸ್ಟ್ರೈಟ್ ಲೈನ್ಸ್ ಎಲ್ಲ ಹಾಕಿದಾರಲ್ವ, ಅದೇ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ನೋಡಿ. ಎಷ್ಟು ರಾಯಲಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸ್ಯಾರಿ. ಇದ್ರ ಪ್ರೈಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಅದಕ್ಕೆ ಅಂತ ಇದೊಂದು ಹಳದಿಯ ಬ್ಲೌಸ್ನ ಕೊಟ್ಟಿದ್ರು. ಈ ಬ್ಲೌಸ್ ಕೂಡ ನಾನೇ ಡಿಸೈನ್ ಮಾಡಿದ್ದು, ಸೊ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಸ್ಯಾರಿ ಬಂದು ರಾಯಲ್ ಬ್ಲೂ ಕಲರ್ ಮತ್ತು ಪಿಂಕ್ ಶೇಡಲ್ಲಿದೆ. ಬ್ಲೌಸು ಕೂಡ ಸೆಲ್ಫಲ್ಲೇ ಬಂದಿತ್ತು. ಅದಕ್ಕೆ ಇನ್ನು ರಾಯಲ್ ಬ್ಲೂ ಕಲರ್ಗೆ ಪಿಂಕ್ ಹಾಕ್ಬೋದಿತ್ತು, ಬಟ್ ಪಿಂಕ್ ಮಟೀರಿಯಲ್ ಇರಲಿಲ್ಲ, ಅಂದರೆ ಕರೆಕ್ಟಾಗಿ ಆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಪಿಂಕ್ ಮೆಟೀರಿಯಲ್ ಇರಲಿಲ್ಲ. ಸೊ ಹಾಗಾಗಿ ಫುಲ್ ಪ್ಲೈನಾಗಿಯೇ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಸೆಲ್ಫ್ ಕಲರಲ್ಲೇ ಇತ್ತಲ್ವ, ಅದಕ್ಕೆ ಸ್ವಲ್ಪ ಗೋಲ್ಡ್ ಕಲರ್ ಬಾರ್ಡರ್ ಥರ ಬಂದಿತ್ತು, ಅಂದರೆ ಬಾರ್ಡರ್ ಲೆಸ್ಸಲ್ಲಿ ಬಂದು ಮಧ್ಯದಲ್ಲಿ ಈ ಬಾರ್ಡರ್ ಜಾಗದಲ್ಲಿ ಒಂದೊಂದು ದೊಡ್ಡ ಬುಟ್ಟಾಸ್ಗಳು ಬರುತ್ತೆ. ತುಂಬ ಜನದ ಹತ್ರ ಈ ಸ್ಯಾರಿ ಇರುತ್ತೆ, ಆ ಥರ ಡಿಸೈನ್ ಮಾಡಿದರು ರೌಂಡ್ ಕಲರ್ ಶೇಪಲ್ಲಿ. ಅದಕ್ಕೋಸ್ಕರ ಅಂತ ನಾನು ಇದಕ್ಕೆ ಮಿರರ್ನೆಲ್ಲ ಹಾಕಿ ಡಿಸೈನ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊಂಡಿದ್ದು, ಆದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಅಂದರೆ ನಾನು ಬ್ಲೌಸ್ನೆಲ್ಲ ಸ್ಟಿಚ್ ಮಾಡಿ ಡಿಸೈನ್ ಮಾಡಿರಲಿಲ್ಲ, ಫಸ್ಟು ಬ್ಲೌಸ್ ಪೀಸ್ಗೆ ಡಿಸೈನ್ ಮಾಡಿ, ಅಂದರೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾರಲ್ವ ಆ ಥರ ಮಾಡಿ ಅದಾದಮೇಲೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಇದನ್ನು ಹೆಂಗೆ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಫ್ಯಾಬ್ರಿಕ್ ಗ್ಲೂನ ಹಾಕಿ ಒಂದು ಮಿರರ್ನ ಅಂಟಿಸಿದ್ದೀನಿ, ಅದ್ರ ಸುತ್ತ ಬಾಲ್ ಚೈನ್ನ ಸ್ಟಿಕ್ ಮಾಡಿ, ಮತ್ತು ಅದ್ರ ಸುತ್ತ ಈ ಸ್ಟೋನ್ ಚೈನ್ ಮತ್ತು ಅದ್ರ ಸುತ್ತ ಬಾಲ್ ಚೈನ್ ಈ ಥರ ಹಾಕಿ ಡಿಸೈನ್ ಮಾಡಿದ್ದು. ಅದಾದಮೇಲೆ ಅದ್ರ ಸುತ್ತ ಗೋಲ್ಡ್ ಕಲರಲ್ಲಿ ಸ್ಟಿಚಿಂಗ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಬಿದ್ದೋಗಬಾರ್ದು ಅಂತ. ಹಾಗೆಯೇ ಫ್ರಂಟ್ ಸೈಡಲ್ಲಿ ಕೂಡ ಅದೇ ಥರ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಈ ಥರ ಅಣಿಸಿ ಅದ್ರ ಮೇಲೆ ಸ್ಟಿಚಸ್ನ ಹಾಕಿದ್ದೀನಿ. ಎರಡು ಸ್ಲೀವ್ಗೂ ಕೂಡ ಸೇಮ್ ಡಿಸೈನ್, ಅಂದರೆ ದೊಡ್ಡ ಮಿರರ್ನ ಸ್ಟಿಕ್ ಮಾಡಿ ಡಿಸೈನ್ ಮಾಡಿದ್ದು. ಇನ್ನು ಬ್ಯಾಕ್ ಸೈಡಿಗೆ ಬಂದರೆ ಈ ಥರ ಡಿಸೈನ್ ಮಾಡಿದೆ. ಫಸ್ಟು ಡೀಪ್ ಏನಿದೆ ಅಲ್ಲಿಗೆ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಬಾಲ್ ಚೈನ್ನ ಹಾಕಿ 1 ಇಂಚ್ಗೆ ಗ್ಯಾಪ್ ಬಿಟ್ಟು ಮತ್ತೆ ಸ್ಟೋನ್ ಚೈನ್ ಬಾಲ್ ಚೈನ್ ಈ ಥರ ಸ್ಟಿಕ್ ಮಾಡಿ ಇಟ್ಕೊಂಡು ಮಧ್ಯದಲ್ಲಿ ಚಿಕ್ಕ ಮಿರರ್ನ ಹಾಕಿ ಅದ್ರ ಸುತ್ತ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಏನು ಹಾಕಿದ್ದೀನಲ್ವ ಅದ್ರ ಮೇಲೆಲ್ಲ ಸ್ಟಿಚಸ್ನ ಹಾಕಿದ್ದೀನಿ ಕೈಯಿಂದ, ಅಂದರೆ ಗೋಲ್ಡ್ ಕಲರ್ ಥ್ರೆಡ್ನ ತೊಗೊಂಡು ಸುತ್ತಲೂ ಕೂಡ ಸ್ಟಿಚಸ್ನ ಹಾಕಿ
ಇದನ್ನು ಹಣಿಸಿ ಮಾಡಿರೋಂಥ ಡಿಸೈನ್ ಇದು. ಈ ಬ್ಲೌಸ್ ಡಿಸೈನ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಇದಕ್ಕೆ ತಾಗಿರೋಂಥ ಖರ್ಚು ಒಂದು 200 ರುಪೀಸ್ ಇರ್ಬೋದು ಅಷ್ಟೇ. ಈ ರಾಯಲ್ ಬ್ಲೂ ಕಲರ್ ಮೇಲೆ ಈ ಮಿರರ್ ವರ್ಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾನು ಮೊದಲೇ ಹೇಳಿದಾಗೆ ಸ್ಲೀವ್ಗೆ ಯಾವ ರೀತಿ ಕೊಟ್ಟಿದ್ದೆ ಅಲ್ವಾ, ಅದೇ ರೀತಿ ಬ್ಯಾಕ್ ಸೈಡಲ್ಲಿ ಮತ್ತು ದೊಡ್ಡ ಮಿರರ್ನ ಸ್ಟಿಕ್ ಮಾಡಿ ಅದಕ್ಕೆ ಈ ಥರ ಡಿಸೈನ್ ಮಾಡಿದೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನಿಸ್ತು. ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಈ ಥರ ನಾವು ಅದಕ್ಕೆ ಬ್ಲೌಸ್ಗೆ ಡಿಸೈನ್ ಮಾಡಿ ಕೊಟ್ಟಿದ್ದೆ. ತುಂಬ ಸತಿ ವಾಶ್ ಮಾಡಿದ್ದಾರೆ, ಎಲ್ಲೂ ಕೂಡ ಕಿತ್ತೋಗಿಲ್ಲ. ಮತ್ತು ಬಾಲ್ ಚೈನ್ದು ಶೈನಿಂಗ್ ಎಲ್ಲ ಇರುತ್ತಲ್ವ, ಅದೆಲ್ಲೂ ಕೂಡ ಹೋಗಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೇಗೆ ಮಾಡಿಕೊಟ್ರೂ ಕೂಡ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ಹಾಗೆಯೇ ಮಳೆ ಎಲ್ಲ ನಿಂತ ಮೇಲೆ ಹೋಗಿ ಲೈನಿಂಗ್ ಪೀಸ್ ಮತ್ತು ಫಾಲ್ ಥ್ರೆಡ್ ಎಲ್ಲ ತೊಗೊಂಡು ಬಂದೆ. ಇವಾಗ ಇದನ್ನು ಕೂಡ ರೆಡಿ ಮಾಡಿಬಿಡೋಣ. ಇನ್ನು ಗೌರಿ ಹಬ್ಬಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಅವಾಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋದಿಲ್ಲ ಅಂತ ಇವಾಗಲೇ ರೆಡಿ ಮಾಡ್ತಾಯಿದ್ದೀನಿ. ಟೈಮ್ ಇರಲಿಲ್ಲ ಆದರೂ ಕೂಡ ಫಾಲಾಗಿ ರೆಡಿ ಮಾಡಿಬಿಡೋಣ, ನಾಳೆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಫಾಲ್ನ ಹಾಕಿ ಸೈಡ್ಸಲ್ಲೆಲ್ಲ ಸ್ಟಿಚ್ ಮಾಡಿ ಎತ್ತಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ಸ್ಯಾರಿನ ಸೈಡ್ಸಲ್ಲೆಲ್ಲ ಕಟ್ ಮಾಡ್ಕೋಬೇಕು. ನಾವು ಪಿಕೋ ಮಾಡ್ಕೊಳ್ಳುವಾಗ ಇಲ್ಲ ಅಂತಂದರೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀವಲ್ವ, ಆ ಟೈಮ್ನಲ್ಲಿ ಕರೆಕ್ಟಾಗಿ ನೇರವಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಹಾಗೆ ಸೈಡಲ್ಲಿ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಬ್ಲೌಸ್ ಪೀಸ್ನ ಸೆಪ್ರೇಟ್ ಮಾಡ್ಕೋಬೇಕಲ್ವ, ಅದನ್ನು ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಮಳೆ ಬರ್ತಾಯಿತ್ತು ಅಂತ ನಾನೇನಾದ್ರೂ ಪೀಸ್ ತರೋದಕ್ಕೆ ಹೋಗಿರಲಿಲ್ಲ ಅಂದಿದ್ರೆ ಇವತ್ತಿಗೆ ಕೆಲಸನೇ ಆಗ್ತಾ ಇರಲಿಲ್ಲ. ಮನೆ ಪಕ್ಕದಲ್ಲೇ ಇದೆ, ಪಕ್ಕದ ಅಂಗಡಿಲೇ ಇದೆ, ಈಸಿಯಾಗಿ ಸಿಕ್ಬಿಡುತ್ತೆ ಲೈನಿಂಗ್ ಪೀಸ್ ಮತ್ತು ಏನಾದ್ರೂ ಟೈಲರಿಂಗ್ಗೆ ಸಂಬಂಧಪಟ್ಟಿದಂಥ ವಸ್ತುಗಳು. ಮಳೆ ಬರ್ತಾ ಇತ್ತು ಸಣ್ಣದಾಗಿ, ಆದ್ರೂ ಕೂಡ ಹೋಗಿ ತೊಗೊಂಡು ಬಂದೆ. ಇವತ್ತು ಕೆಲಸ ಮುಗಿಸೇ ಬಿಡಬೇಕು ಅಂತ. ಆದರೂ ಬ್ಲೌಸ್ನ ಸ್ಟಿಚ್ ಮಾಡಿಬಿಡೋಣ ಇವತ್ತೇ ಅಂತ ಅಂದ್ಕೊಂಡೆ, ಆದರೆ ಟೈಮ್ ಆಗಲೇ ಇಲ್ಲ. ಮತ್ತು ಸಾಯಂಕಾಲ ಅಡುಗೆ ಮಾಡಬೇಕಾಗಿತ್ತು, ಇನ್ನೇನು ಮಾಡೋದು, ಇದಾದ್ರೂ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಈ ಕೆಲಸನ ಮುಗಿಸ್ಕೊಂಡೆ. ಸ್ಯಾರಿ ಮತ್ತು ಬ್ಲೌಸ್ ಎರಡೂ ಕೂಡ ಸೇಮ್ ಕಲರ್ ಇರೋದ್ರಿಂದ ಫಾಲ್ಗೂ ಕೂಡ ಆಲ್ಮೋಸ್ಟ್ ಸೇಮ್ ಕಲರೇ ಬರುತ್ತೆ. ಹಾಗಾಗಿ ರೆಡ್ ಕಲರ್ದೇ ತೊಗೊಂಡು ಬಂದು ಇವಾಗ ನೀಟಾಗಿ ಎಲ್ಲನೂ ಕೂಡ ಸೆಟ್ ಮಾಡ್ಕೋತಾ ಇದ್ದೀನಿ, ರೆಡಿ ಮಾಡ್ಕೊಳ್ಳೋಣ ಅಂತ. ಯೂಶಲಿ ಹೇಗೆ ಅಂತಂದರೆ ಸ್ವಲ್ಪ ಈ ರೇಷ್ಮೆ ಸೀರೆಗಳು ಮತ್ತು ಸಾಫ್ಟ್ ಮೆಟೀರಿಯಲ್ ಇರುತ್ತೆ ನೋಡಿ, ಅದಕ್ಕೆಲ್ಲ ಕೈಯಿಂದಾನೇ ನಾನು ಫಾಲ್ನ ಹಾಕ್ತೀನಿ. ಇಲ್ಲ ಅಂತಂದರೆ ಸ್ವಲ್ಪ ರಫ್ ಇರುವಂಥದ್ದು ಮತ್ತು ಈ ಬಾರ್ಡರ್ ಸ್ಯಾರಿಗಳಿರುತ್ತೆ ಗೊತ್ತಾ, ಅದಕ್ಕೆಲ್ಲ ಈಸಿಯಾಗಿ ಮಷೀನಲ್ಲೇ ಫಾಲ್ನ ಹಾಕ್ಬೋದು. ಹಾಗಾಗಿ ಇವತ್ತು ನಾನು ಮಷೀನಲ್ಲೇ ಫಾಲ್ನ ಹಾಕ್ತಾಯಿದ್ದೀನಿ. ಕೆಲವೊಂದು ತುಂಬಾ ಸಾಫ್ಟ್ ಇರುತ್ತೆ, ಒಂದು ಸ್ವಲ್ಪ ಮಷೀನಲ್ಲಿ ನೀಡಲ್ ಬಿದ್ದರೂ ಕೂಡ ಅಲ್ಲಿ ಹೋಲಾಗೋ ಚಾನ್ಸಸ್ ಇರುತ್ತೆ. ಆ ಥರದನ್ನೆಲ್ಲ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಇವತ್ತು ನಾನು ನಿಮಗೆ ಸಿಂಪಲಾಗಿ ಯಾವ ರೀತಿ ಮಷೀನಲ್ಲಿ ಫಾಲ್ನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಕೆಲವರು ಕೈಯಿಂದ ಕೂಡ ಫಾಲ್ ಹಾಕ್ತಾರೆ, ಕೆಲವರು ಮಷೀನಲ್ಲೂ ಕೂಡ ಹಾಕ್ತಾರೆ. ಮಷೀನಲ್ಲೇ ಆಲ್ಮೋಸ್ಟ್ ನನಗೆಲ್ಲನೂ ಹಾಕ್ಕೊಳ್ಳೋದು. ಕೈಯಿಂದ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಪೀಕೋ ಮಾಡಿಸ್ಕೊಳ್ಳೋದಕ್ಕೆ ಅಂದರೆ ಜಿಗ್ಜ್ಯಾಗ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ನಾನು ಹೊರಗಡೆ ಕೊಡೋದಿಲ್ಲ. ಈಸಿಯಾಗಿ ಮನೆಯಲ್ಲೇ ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಇಲ್ಲಿ ಎರಡೂ ಸೈಡು ಅಂದರೆ ಪಲ್ಲು ಸೈಡು ಮತ್ತು ಈ ಒಳಗಡೆ ಬರುತ್ತಲ್ವ ಒಳಸೆರ್ಗು ಅಂತ ಹೇಳ್ತಾರಲ್ವ, ಅಲ್ಲೂ ಕೂಡ ಇದೇ ಥರ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಸ್ನ ಹಾಕ್ಕೋತಾ ಇದ್ದೀನಿ. ಇದು ಕೂಡ ತುಂಬಾ ಮುಖ್ಯ ಆಗುತ್ತೆ, ನಾವು ಹೇಗೆ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಸ್ನ ಹಾಕ್ಕೋತಾ ಇದ್ದೀವಿ ಅಂತ. ದಪ್ಪದಾಗಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರೋದಿಲ್ಲ, ತೀರಾ ಸಣ್ಣದಾಗಿ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೋಬೇಕು. ಕೆಲವೊಂದು ಸಾರಿ ಸೀರೆದು ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿರುತ್ತೆ, ಅಂದರೆ ಪ್ರಾಪರಾಗಿ ಒಂದು ಲೈನಲ್ಲಿ ಕರೆಕ್ಟಾಗಿ ಬಂದಿರೋದಿಲ್ಲ. ಈ ಥ್ರೆಡ್ಡೆಲ್ಲ ಮಾಡಿರ್ತಾರಲ್ವ, ಈ ಥ್ರೆಡ್ಡೆಲ್ಲ ಸ್ವಲ್ಪ ಕ್ರಾಸಾಗೆಲ್ಲ ಇರುತ್ತೆ, ಆವಾಗ ಸ್ವಲ್ಪ ಸೀರೆ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ. ಆ ಥರದ್ದೆಲ್ಲ ನೋಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ. ಪೀಕೋ ಮಾಡ್ಕೊಳ್ಳೋದಾದರೆ ಕರೆಕ್ಟಾಗಿ ಬರುತ್ತೆ, ಬಟ್ ಈ ಥರ ಫೋಲ್ಡ್ ಮಾಡ್ಕೋಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗ್ತಿರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕು. ಇನ್ನು ಫಾಲ್ ಹಾಕ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಈ ಒಳಸೆರ್ಗಿರುತ್ತಲ್ವ, ಅಲ್ಲಿಂದ 1 ಅಡಿಯಷ್ಟು ಜಾಗನ ಬಿಟ್ಟು ಅದಾದಮೇಲೆ ನಾವು ಈ ಥರ ಫಾಲ್ನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇದು ನಾನು ರೆಡಿ ಟು ಯೂಸ್ನೇ ತೊಗೊಂಡು ಬಂದಿರೋದು, ಅಂದರೆ ಒಂದು ಸಾರಿ ವಾಶ್ ಮಾಡ್ಕೊಂಡು ಏನು ಹಾಕ್ಕೋತಾ ಇಲ್ಲ, ರೆಡಿ ಟು ಯೂಸ್ ಅಂತಲೇ ಇರುತ್ತೆ, ಅದನ್ನೇ ತೊಗೊಂಡು ಬಂದು ಹಾಕ್ಕೋತೀನಿ. ಇದಕ್ಕೂ ಅಷ್ಟೇ ಸ್ಟಾರ್ಟಿಂಗ್ ನಾವು ಸ್ಟಿಚಸ್ನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ, ಅಂದರೆ ಫಾಲ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಅಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅಟ್ಯಾಚಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇನ್ನು ಎಲ್ಲೂ ಕೂಡ ಫಾಲ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಎಳೆದು ಸ್ಟಿಚಸ್ನ ಹಾಕ್ಕೋಬಾರ್ದು. ನೀಟಾಗಿ ಈ ಥರ ಎರಡೂ ಕೂಡ ಕರೆಕ್ಟಾಗಿ ಇಟ್ಕೊಂಡು ಹಾಕ್ಕೋಬೇಕು. ನಾವು ಕೆಳಗಡೆ ಏನು ಅಟ್ಯಾಚ್ ಮಾಡ್ಕೊಂಡಿದ್ದೀವಲ್ವ, ಅದು ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಯಾರಾದ್ರೂ ಮಾಡ್ಕೋಬೋದು. ಇನ್ನು ಈ ಥರ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು ಸ್ಟಿಚಸ್ನ ಹಾಕ್ಕೋತೀವಲ್ವ, ಇದು ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ. ಕೆಲವೊಂದು ಸರಿ ನಾನು 2 ಸಾರಿ ಬಿಚ್ಚಿ 2 ಸಾರಿ ಹಾಕ್ಕೊಂಡಿರೋದು ಕೂಡ ಇದೆ. ನಾವು ಫಾಲೆಲ್ಲ ಹಾಕಿದ ಮೇಲೆ
ಹೊರಗಡೆ ನಾವು ಸೀರೆನ ಓಪನ್ ಮಾಡಿದಾಗ ಅಲ್ಲಿ ಸ್ವಲ್ಪ ನೆರಿಗೆ ಥರ ಬಂದ್ಬಿಟ್ಟಿರೋದು, ಇಲ್ಲ ಹೆಚ್ಚು ಕಡಿಮೆ ಆಗಿಬಿಡೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವತ್ತು ಒಂದು ಸಾರಿನೂ ಕೂಡ ಎಲ್ಲೂ ಕೂಡ ಸ್ಟಿಚಸ್ ಬಿಚ್ಚೋಗಬಾರ್ದು, ಹಾಗೆಯೇ ಸ್ಟಿಚ್ನೂ ಕೂಡ ಬಿಚ್ಚದೇ ಫಾಲ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕರೆಕ್ಟಾಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಥರ ನಾವು ಟರ್ನ್ ಮಾಡಿಕೊಂಡು ಹಾಕ್ಕೊಳ್ಳೋವಾಗ ನೀಟಾಗಿ ಕರೆಕ್ಟಾಗಿದೆಯಾ, ಮತ್ತು ಮೇನ್ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಎಳೆದಿಟ್ಕೋಬೇಕು. ಹಾಗೆಯೇ ಈ ಫಾಲ್ ಫ್ಯಾಬ್ರಿಕ್ ಇದೆ ಅಲ್ವಾ, ಅದನ್ನು ಕೂಡ ನೀಟಾಗಿ ಎಳೆದಿಟ್ಕೊಂಡು ಈ ಥರ ಫಾಲ್ನ ಹಾಕ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಮನೆಯಲ್ಲಿ ಮಷಿನ್ ಇತ್ತು ಅಂತಂದರೆ ನಮ್ಮ ಸೀರೆಗಳಿಗೆ ನಾವೇನೇ ಆರಾಮಾಗಿ ಫಾಲ್ಸ್ನೆಲ್ಲ ಹಾಕ್ಕೋಬೋದು. ಹಾಗೆಯೇ ಈಸಿಯಾಗಿ ಏನಾದ್ರೂ ಸ್ಟಿಚಸ್ ಇದ್ದರೆ ಹಾಕ್ಕೋಬೋದು. ಸಿಂಪಲಾಗಿ ಬ್ಲೌಸ್ ಸ್ಟಿಚಿಂಗ್ ಕಲ್ತ್ಕೊಂಡ್ಬಿಟ್ರೆ ನಮಗೆ ನಾವೇನೇ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು. ಬ್ಲೌಸಸ್ನೆಲ್ಲ ತುಂಬ ಈಸಿ ಇರುತ್ತೆ, ತುಂಬ ಜಾಸ್ತಿ ಕಷ್ಟ ಏನೂ ಇರೋದಿಲ್ಲ. ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ಬೋದು. ಒಂದು ಹಳೆ ಬ್ಲೌಸ್ಗಳನ್ನ ಟ್ರೈ ಮಾಡಿ ನೀವು ಈ ಥರ ನಿಮ್ಮ ಬ್ಲೌಸ್ಗಳನ್ನ ನೀವೇ ಸ್ಟಿಚ್ ಮಾಡ್ಕೋಬೋದು. ಹೊರಗಡೆ ಹೋಗೋದು ಕೊಡೋದು ಆ ಥರ ಏನೂ ಇರೋದಿಲ್ಲ. ದುಡ್ಡಿನ ಮ್ಯಾಟರ್ ಅಂತ ಅಲ್ಲ. ಇವಾಗ ನಾಳೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಇವತ್ತು ನೈಟ್ ಕೂತ್ಕೊಂಡು ನಾವು ಆರಾಮಾಗಿ ಬ್ಲೌಸ್ಗಳನ್ನ ಹೊಲ್ಕೋಬೋದು. ನೋಡಿ, ಇವಾಗ ನಾವು ಹೊರಗಡೆ ಕೊಡ್ತೀವಿ ಅಂತ ಅಂದರೆ ಇವಾಗ ಹಬ್ಬದ ಸೀಸನ್ ಆಯಿತಾ, ನಾವು ಒಂದು 3 ದಿನ ಅಂತ ಸೀರೆ ತೊಗೊಂಡ್ರೂ ಕೂಡ 3 ದಿನಕ್ಕೆ ಟೈಲರ್ ಅಂಗಡಿಯವರು ನಮಗೆ ಬಟ್ಟೆನ ಹೊಲ್ಕೊಡ್ತಾರಾ? ಇಲ್ಲ ಅಲ್ವಾ. ಒಂದು 15 ದಿನ ಅಂತಲೇ ಬಟ್ಟೆ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೇ ಕಲ್ತ್ಕೊಂಡ್ಬಿಟ್ರೆ 3 ದಿನ ಅಂತಲ್ಲ, ಹಬ್ಬದ ಹಿಂದಿನ ದಿನ ಕೂಡ ನಾವು ಕೂತ್ಕೊಂಡು ಸ್ಟಿಚಿಂಗ್ನ ಮಾಡ್ಕೊಂಡ್ಬಿಡ್ಬೋದು ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಮಷೀನಲ್ಲಿ ಫಾಲ್ ಹಾಕಿದ್ರೂ ಕೂಡ ಮಷೀನಲ್ಲಿ ಹಾಕಿರೋ ಥರ ಕಾಣಿಸೋದೇ ಇಲ್ಲ, ಅಂದರೆ ಸ್ಟಿಚಸ್ ಯಾವುದು ಕಾಣಿಸಲ್ಲ. ನಾನು ನಿಮಗೆ ತೋರಿಸ್ತೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ, ನೀವು ಕಸ್ಟಮರ್ಗೆ ಸ್ಟಿಚಿಂಗ್ ಮಾಡಿ ಕೊಡ್ತೀರಾ ಅಂತ. ಇಲ್ಲ, ನಮ್ಮನೆಗೆ ಮಾತ್ರ ನಾನು ಸ್ಟಿಚಿಂಗ್ನ ಮಾಡ್ಕೊಳ್ಳೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.